ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 40ನೇ ದಿನದ ಬ್ಲಾಗು. ನಾನು ಮಧ್ಯಾಹ್ನ 1 ಗಂಟೆ 12:15 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಂದಿದ್ದ ತಕ್ಷಣ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಮನೆಯಲ್ಲಿ ಲಿವರ್ ತಂದಿಟ್ಟಿದ್ದು, ಚಿಕನ್ ಲಿವರು. ಸೊ ಅದು ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಅಕ್ಕಿಗೆ ನೀರು ಇಡಿಸ್ಬಿಟ್ಟೆ ಮಗಳ ಕೈಯಲ್ಲಿ. ಆಮೇಲೆ ಲಿವರೆಲ್ಲ ನಾನು ಕಟ್ ಮಾಡಿ ತೊಳೆದು ಬಿಟ್ಟು ಉಪ್ಪು ಹಾಕಿ ಅದನ್ನ ಬೇಯೋದಕ್ಕೆ ಅಂತ ಇಟ್ಟೆ. ಆಮೇಲೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲನೂ ಹಾಕಿಬಿಟ್ಟು ಹಾಗೆ ಹಸಿದು ಫ್ರೈ ಮಾಡಿಕೊಂಡು, ಅವಳೇನೋ ಮಾಡ್ತಾಯಿದ್ಲು. ನಂಗೆ ಆಲ್ರೆಡಿ ಒಂಥರ ಇರಿಟೇಷನ್ ಥರ ಇತ್ತು ನನಗೆ. ಸೊ ನಂಗೆ ಮತ್ತೆ ಅದನ್ನ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇದು ಮಾಡ್ದೆ. ನಾನು ಹೇಳಿದ್ದೆ ಏನಾದರೂ ಬೇಗ ಬೇಗ ತಂದುಕೊಡು ಅಂತ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕಿ ಅದನ್ನ ಬೇಯಕ್ಕೆ ಬಿಟ್ಬಿಟ್ಟೆ. ಆಮೇಲೆ ಟಮಾಟ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ, ಕೊಬ್ಬರಿ ಇಷ್ಟನ್ನು ಹಾಕ್ಬಿಟ್ಟು ಹಸೆದು ರುಬ್ಕೊಂಡೆ. ಹಾಗೆಯೇ ರುಬ್ಬಿಟ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ಹೋಗ್ಬಿಟ್ರೆ ಬರೋಷ್ಟರೊಳಗಾಗಿ ಹೋಟ್ಲು ತಳ್ಕೊಂಬರೋಷ್ಟರೊಳಗಾಗಿ ಸ್ವಲ್ಪ ಸ್ವಲ್ಪ ಆದರೂ ಆಗಿರುತ್ತೆ. ಆಮೇಲೆ ಫಟಾಫಟ್ ಅಂತ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿಟ್ಬಿಟ್ಟು ಹೋಟ್ಲ ಹತ್ರ ಹೋದೆ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಮಾಡ್ತಾ ಇರೋ ಒಂದು ಪರ್ಪೋಸ್ ಆಗಿರ್ಬೋದು, ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ, ನನಗೇನೆಲ್ಲ ಇದರಿಂದ ಇದಾಗ್ತಿದೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ತುಂಬಾ ಕಷ್ಟಪಟ್ಟೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಈ ಕಡೆ ಮನೆ ಕೆಲಸ ಆಗಿರ್ಬೋದು, ಹೋಟೆಲ್ ಕೆಲಸ ಆಗಿರ್ಬೋದು, ವೀಡಿಯೋಸ್ ಮಾಡಿಕೊಂಡು ಮತ್ತು ಎಡಿಟಿಂಗು ಮತ್ತು ವಾಯ್ಸ್ ಕೊಡೋದು ಎಲ್ಲದನ್ನು ನನಗೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ. ಸೊ ಒಂದೊಂದು ಕೆಲಸ ಕೂಡ ನಾನು ಬಿಟ್ಬಿಟ್ಟಿರ್ತೀನಿ ಅಲ್ಲಲ್ಲೇ. ಸೊ ಅದನ್ನು ಫಿನಿಷ್ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸ ನನಗೆ ಒಟ್ಟೊಟ್ಟಿಗೆ ಬಂದಿರುತ್ತೆ. ಬಟ್ ಆದ್ರೂ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ತಾಳ್ಮೆ ಇಲ್ಲ ಅಂದರೆ ಬದುಕೋದು ಕೂಡ ಕಷ್ಟ ಆಗಿಬಿಡುತ್ತೆ. ಸೊ ನಾವು ಆ ತಾಳ್ಮೆಯಿಂದ ನಾವೆಷ್ಟು ಇದರಿಂದ ಬದುಕ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕೆ ನಾನು ಇವತ್ತು ತಾಳ್ಮೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಹೆಣ್ಮಕ್ಳಿಗೆ ತುಂಬ ಕೋಪ ಬರುತ್ತೆ. ಯಾರು ಏನು ಎತ್ತ ಅಂತ ನೋಡೋದಿಲ್ಲ. ಸಡನ್ನಾಗಿ ಮಾತಾಡೋದು, ಸಡನ್ನಾಗಿ ಅವ್ರನ್ನೇನೋ ಅನ್ನೋದು, ಸಡನ್ನಾಗಿ ಅವ್ರ ಹತ್ರ ಏನೋ ಜಗಳ ಆಡ್ಬಿಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದನ್ನು ನಾವು ಫಸ್ಟ್ ಆಫ್ ಆಲ್ ಮಾಡಬಾರ್ದು. ಸ್ವಲ್ಪ ಪೇಷನ್ಸ್ ಆಗಿ ಯೋಚನೆ ಮಾಡಿ ಅಳೆದು ತೂಗಿ ಮಾತಾಡಬೇಕು ಅಂತ ನಾನು ಹೇಳ್ತೀನಿ. ಸೊ 4 ಗಂಟೆ ಆಗಿತ್ತು ನಾನು ಊಟ ತಿನ್ನೋಷ್ಟೊಳಗಾಗಿ. ಲಿವರ್ ನಂಗೆ ಊಟ ಬೇಡ ಅನ್ನಿಸ್ತಿತ್ತು, ಬಟ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಅನ್ನ ಹಾಕ್ಕೊಂಡು ಲಿವರನ್ನು ಗುಂಡಿಗೆಕಾಯಿ ಎಲ್ಲ ಹಾಕ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಆಮೇಲೆ ಟೀ ಇಡಬೇಕಾಗಿತ್ತು ಹೋಟ್ಲಿಗೆ. ಸೊ ಇದನ್ನು ಬಿಸಿ ಇಟ್ಟುಬಿಟ್ಟು ತೊಳೆಯೋದಕ್ಕೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅನ್ನ ಇತ್ತು, ಎಷ್ಟು ಅನ್ನ ಇದೆ ಅಂತ ಎಲ್ಲ ನೋಡಿಬಿಟ್ಟು ಇನ್ನು ರಾತ್ರಿಗೆ ಅನ್ನ ಮಾಡಬೇಕಾ ಬೇಡವಾ ಅಂತೆಲ್ಲ ನೋಡಿಕೊಂಡು ಇಲ್ಲಿ ಬಿಸಿ ಮಾಡಿ ಪಾತ್ರೆ ಎಲ್ಲ ಜೋಡಿಸೋದನ್ನೆಲ್ಲ ಜೋಡಿಸ್ಬಿಟ್ಟು ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನಾನು ತಾಳ್ಮೆ ಯಾಕೆ ಇರಬೇಕು ಅಂದಾಗ, ಈಗ ನಾವು ಎಲ್ಲೋ ಒಂದು ಕಡೆ ಇರ್ತೀವಿ, ಅವರೇನೋ ನಮ್ಮನ್ನು ಅಂತಾರೆ, ನಾವು ಸಡನ್ನಾಗಿ ಯೋಚನೆ ಮಾಡದೆ ಅಳದೆ ತೂಗದೆ ನಾವು ಒಂದೊಂದು ಸಡನ್ನಾಗಿ ಅಂದ್ಬಿಡ್ತೀವಿ. ಬಟ್ ಅವ್ರ ಮನ್ಸಿಗೆ ಹರ್ಟ್ ಆಗಿರುತ್ತೆ, ಬಟ್ ಅದು ತೋರಿಸ್ಕೊಳ್ಳಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಒಂದು ನಮ್ಮ ತುಂಬ ಬೇಕಾಗಿರೋರು ಅಂತೀವಿ, ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿರೋದಿಲ್ಲ. ಇಲ್ಲ ಇನ್ನೊಂದೇನೋ ಆಗಿರುತ್ತೆ, ಇಲ್ಲ ನಮ್ಮ ಮನೆಯವ್ರಿಗೋ, ಒಂದು ಯಜಮಾನ್ರಿಗೋ, ಒಂದು ಅತ್ತೆ ಮಾವನಿಗೋ, ಇಲ್ಲ ಇನ್ನೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋ ನಾವು ಸಡನ್ನಾಗಿ ಏನಾದರೂ ನಮ್ಮ ಕೋಪ ಬಂದಾಗ ಅಂದ್ಬಿಡ್ತೀವಿ. ಬಟ್ ಅದು ನಮಗೆ ಯಾವ ರೀತಿ ಎಫೆಕ್ಟ್ ಹೊಡಿತಾ ಇರುತ್ತೆ ಅಂದರೆ, ಇವಾಗಿಲ್ಲ ಅಂದರೆ ಇನ್ನೊಂದು ಸತಿ ಆದರೂ ಎಫೆಕ್ಟ್ ಹೊಡೆಯುತ್ತೆ. ಸೊ ತಾಳ್ಮೆ ಅನ್ನೋದು ಹೆಣ್ಮಕ್ಳ ಜೀವನದಲ್ಲಿ ತುಂಬಾ ಮುಖ್ಯವಾಗಿರಬೇಕು. ತುಂಬ ಪೇಷನ್ಸ್ ಅನ್ನೋದು ಹೆಣ್ಮಕ್ಳಿಗಿರಬೇಕು. ಸೊ ಇದನ್ನು ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ. ಸೊ ಅವ್ರವ್ರ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ಅಂತ ಅವ್ರವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಬಟ್ ಆದ್ರೂ ಹೆಣ್ಮಕ್ಳು ತುಂಬ ಪೇಷನ್ಸಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗೋ ಶಕ್ತಿ ಅವ್ರಿಗಿರಬೇಕು. ತುಂಬ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅತಿಯಾಗಿ ಹೆಣ್ಮಕ್ಳು. ಸೊ ಹೆಣ್ಮಕ್ಳು ಅತಿಯಾಗಿ ಯೋಚನೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸೊ ಯೋಚನೆ ಮಾಡಿದ್ರೆ ಶುಗರು BP ಬೇಗ ಬರುತ್ತೆ. ಆ್ಯಂಡ್ ಈಗಿನ ಜನ್ರೇಷನ್ ಹೆಣ್ಮಕ್ಳಿಗೆ ಜಾಸ್ತಿ ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೋಶ ತೆಗಿಯೋವಂಥ ಎಫೆಕ್ಟ್ ಆಗಿರ್ಬೋದು. ಆ್ಯಂಡ್ ಪ್ರೆಷರ್ ನಮ್ಮ ಮೇಲೆ ನಾವು ಎಷ್ಟು ಹಾಕ್ಕೋತೀವೋ ಅಷ್ಟು ನಾವು ಕಾಯಿಲೆಗಳಿಗೆ ತುತ್ತಾಗ್ತಾ ಇರ್ತೀವಿ. ಆ್ಯಂಡ್ ಅದು ನಮಗೆ ಏನು ಹೇಳ್ತಾರೆ, ಅದು ನಾವು ಅದನ್ನು ಓಡಿಸೋ ಶಕ್ತಿ ನಮಗಿರೋದಿಲ್ಲ. ಅದು ನಮ್ಮನ್ನು ಕಂಪ್ಲೀಟಾಗಿ ಆವರಿಸ್ಕೊಂಬಿಟ್ಟಿರುತ್ತೆ, ನೀವು ಹಿಂಗೆ ಇರಬೇಕು ಅಂತ. ಸೊ ಅದನ್ನು ನಾವು ಸ್ವಲ್ಪ ನೋಡ್ಕೋಬೇಕು. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಬಂದಿದ್ದನ್ನ
ಕೂಲಾಗಿ ತಾಳ್ಮೆಯಿಂದ ಎಲ್ಲದನ್ನೂ ಪರಿಹರಿಸ್ಕೊಂಡು ಬಗೆಹರಿಸ್ಕೊಂಡು ಹೋಗುವಂಥ ತಾಳ್ಮೆ ನಮಗಿರಬೇಕು. ಇನ್ನು ಮನೆಗೆ ಅಂತ 1 ಲೀಟ್ರ್ ಹಾಲು ತಂದಿದ್ದೆ. ಹಾಲನ್ನ ಫಸ್ಟ್ ಬಿಸಿ ಇಟ್ಕೊಂಬಿಟ್ಟೆ. ನಾನು ಕಾಫಿ ಜಾಸ್ತಿ ಕುಡಿತೀನಿ. ಟೀಗಿಂತ ನನಗೆ ಕಾಫಿ ಅಂದ್ರೇ ಜಾಸ್ತಿ ಇಷ್ಟ. ಟೀ ಕಾಫಿ ಅಂದರೆ ಎರಡೂ ಇಷ್ಟ, ಬಟ್ ಕಾಫಿ ತುಂಬಾ ಇಷ್ಟಪಡ್ತೀನಿ. ಸೊ ಫಸ್ಟು ಕಾಫಿಗೆ ನಾನು ರೆಡಿ ಮಾಡಿಕೊಂಡೆ. ಆಮೇಲೆ ಸಂಜೆ ಟೈಮ್ ಟೀ ಇಡ್ತಾ ಇರೋದ್ರಿಂದ ಟೀ ಕೂಡ 1/4 ಲೀಟ್ರ್ ಹಾಲು ತರಿಸಿ ಟೀ ಕೂಡ ರೆಡಿ ಮಾಡಿಕೊಂಡೆ. ಸೊ ಇಲ್ಲಿಂದ ಟೀ ಎಲ್ಲ ಇಟ್ಬಿಟ್ಟು ಹೋಗಿ ಬಂದು ಮತ್ತೆ ನೀರು ಹಿಡಿದು ಕಂಟಿನ್ಯೂ ಕೆಲಸನೇ. ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ.
ಮುಗಿಸ್ಕೊಂಡು ಒಳಗಡೆ ಹೋದೆ, ಆದರೆ ಪಾತ್ರೆ ಉಜ್ಜೋಕ್ಕಾಗಲಿಲ್ಲ. ಇನ್ನು ಮಲ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.